ಬೇಕು ಅಂದ್ರೆ ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಇವ್ರದ್ದು? ಸರ್ ವಕೀಲ ಇಡಬೇಕು ಅಂತ ಹೇಳಿದ್ರೆ ಇವ್ರಂತೂ ಇಡೋಕ್ಕಾಗಲ್ಲ ಸರ್. ನಾವುಗಳೇ ನಿಂತು ವಕೀಲ ಇಡಲೇಬೇಕು. ಎಲ್ಲರೂ ಹೊರಗಡೆಯಿಂದ ಒಂದಷ್ಟು ಹೆಲ್ಪ್ ತಗೊಂಡು ಏನೋ ಸಾಲ ಸೂಲ ಮಾಡಿ ನಾವು ಇಡಲೇಬೇಕು ಸರ್. ಯಾಕೆಂದ್ರೆ ನಮ್ಮನೆ ಮಗ ಅಂತಲೇ ನಾವು ಬೆಳೆಸ್ಕೊಂಡಿರೋದು ಅವನನ್ನ. ಸರ್ಕಲ್ ಸಿಗಾಕೊಂಡಿದ್ದಾನೆ. ಕಾನೂನಲ್ಲಿ ಅವಕಾಶ ಇದೆ ಅವನಿಗೆ. ಅಷ್ಟು ವರ್ಷ ಶಿಕ್ಷೆ ಆದ್ಮೇಲೆ ಮತ್ತೊಂದು ಮಗದೊಂದು ಆದ್ಮೇಲೆ ಬೇಲ್ ಸಿಗ್ತದೆ ಅನ್ನೋದಾದ್ರೆ ಕಾನೂನಾತ್ಮಕ ಹೋರಾಟ ಮಾಡೋಕ್ಕೆ ನಾವು ಏನಾರು ಮಾಡಲೇಬೇಕು ಸರ್. ಬಿಡೋಕ್ಕಾಗಲ್ಲ ನಾವು. ಇದು ದರ್ಶನ್ ಕಡೆಯವ್ರು ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ನಿರೀಕ್ಷೆಯಲ್ಲಿ ಇಟ್ಟಿದ್ದೀರಾ? ಏನು ಕತೆ ಸರ್? ಯಾಕೆಂದ್ರೆ ಅವ್ರಿಗೋಸ್ಕರ ಇನ್ನೂ ನಿರೀಕ್ಷೆ ಇದೆ ಸರ್. ಅದು ಯಪ್ಪ ಹೆಲ್ಪ್ ಮಾಡ್ತಾನೆ ಅನ್ನೋ ನಿರೀಕ್ಷೆ ಅಂತೂ ಇದೆ. ಬಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕೈ ಚಚ್ಚಿ ಕೇಳಲ್ಲ. ನಾವೇ ಸ್ವಂತವಾಗಿ ಏನಾದರೂ ಒಂದು ಮಾಡಲೇಬೇಕು. ಇನ್ನೊಂದಷ್ಟು ದಿನ ಇನ್ನೊಂದು 10 ವರ್ಷ ಸಾಲ ತೀರಲ್ಲ ಅಂತ ನಾವು ಸಾಲ ಮಾಡಲೇಬೇಕು. ನಾವು ಬಿಡಿಸ್ಕೊ ಬರಲೇಬೇಕು. ಇವ್ರ ಮನೆ ಪರಿಸ್ಥಿತಿ ಇನ್ನೊಂದು ಸರ್, ಪ್ರಾಪರ್ಟಿ ಇದ್ರೆ ಸಾಲ ಕೊಡ್ತಾರೆ. ಇವ್ರಿಗೆ ಪ್ರಾಪರ್ಟಿ ಇಲ್ಲ. ಅಂಥದ್ದು ಇಂಥ ಸಂದರ್ಭದಲ್ಲಿ ಇವ್ರಿಗೆ ಯಾರೂ ಸಾಲ ಕೊಡಲ್ಲ. ಏನೋ ಆಯಾಮ ನೆರೆಯಾಗ ಹೋಗ್ತಿದ್ರು, ಇವರು ಬೋಂಡ ಇದು ಮಾಡ್ಕೊತಿದ್ರು, ಅದಷ್ಟೇ. ಕಬ್ಬು ಸೀಸನ್ ಇಲ್ಲ. ಕಬ್ಬು ಬಂದಾಗ ಕಬ್ಬು ಕಡಿಗೆ ಹೋಯ್ತಾರೆ ಸರ್. ಕಬ್ಬು ಕಡ್ದು ನೆರೆಗೆ ಹೋಗಿ ಏನು ಲಾಯರ್ಗೆ ಫೀಸ್ ಕಟ್ಟಕ್ಕಾಗ್ತದೆ? ಆಗಲ್ಲ ಸರ್. ನಾವೆಲ್ಲ ಈಗ ಗುಡ್ಲೇಬೇಕು. ಯಾಕೆಂದರೆ ನೆಕ್ಸ್ಟು ಸೀಸನ್ಗೆ ಮದುವೆ ಮಾಡಬೇಕು ಅಂತೇಳಿ ನಾವುಗಳೇ ಹೆಣ್ಣು ಹುಡುಕ್ತಾ ಇದ್ದೀವಿ ಸರ್. ಸಿಂಪಲಾಗಿ ಮಾಡೋಣ ಅಂತೇಳಿ. ಅಷ್ಟೊತ್ತಿಗೆ ಇವನೇ ಮದುವೆ ಮಾಡ್ಕೊಬಿಟ್ಟಾನಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಸರ್.